ಇದೀಗ ಸಸಿಗೆ ನೀಡಿರುವ ಮೂಲಕ ಈ ಕಾರ್ಯಕ್ರಮದ ಅವಿಸ್ಮರಣೀಯ ಘಟನೆಗೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ಸಸಿಯಂತೆ ನಮ್ಮ ಯಶಸ್ಸು ಹಂತ ಹಂತವಾಗಿ ಬೆಳೆಯಲಿ ಅನ್ನುವ ಸದಾಶಯದೊಂದಿಗೆ ಸಸಿಗೆ ನೀಡಿರುವ ಮೂಲಕ ಉದ್ಘಾಟನೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಸರ್ಕಾರಿ ನೌಕರರ ಸ್ನೇಹ ಸಂಘಟನೆಯಾಗಿ ಹೊರಹೊಮ್ಮಿದೆ. ತಾಲೂಕು ಮಟ್ಟದ ಕ್ರೀಡಾಕೂಟದ ಆಯೋಜನೆ ತಾಲೂಕಿನ ನೌಕರರು ಕ್ರೀಡಾ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 2025 ಮಾರ್ಚ್ನಲ್ಲಿ ಪುರುಷರ ವಿಭಾಗದಲ್ಲಿ ಕ್ರಿಕೆಟ್, ವಾಲಿಬಾಲ್ ವೈಯಕ್ತಿಕ ಸ್ಪರ್ಧೆಗಳನ್ನು ಮತ್ತು ಮಹಿಳೆಯರ ವಿಭಾಗದಲ್ಲಿ ಥ್ರೋಬಾಲ್, ಖೋಖೋ, ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಹಾಗೂ ಯೋಗವನ್ನು ಏರ್ಪಡಿಸಿ ಉತ್ತಮ ಕ್ರೀಡಾ ಸ್ಫೂರ್ತಿಯ ನೌಕರರನ್ನ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಇಲಾಖೆಗಳ ನೌಕರರು ಭಾಗವಹಿಸಬಹುದಾದ ಕ್ರೀಡಾಕೂಟವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಆಯೋಜಿಸಲಾಯಿತು. ಇದರಲ್ಲಿ ಅಲ್ಪಸಂಖ್ಯಾತ ಶಿಕ್ಷಣ, ಕಂದಾಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಕೃಷಿ, ತೋಟಗಾರಿಕೆ, ಹಿಂದುಳಿದ ವರ್ಗ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಭೂಮಾಪನ, ಅಬಕಾರಿ, ಖಜಾನೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ನೌಕರರು ತಂಡಗಳನ್ನು ಭಾಗವಹಿಸಿ ಕ್ರೀಡಾ ಸ್ಫೂರ್ತಿಯನ್ನು ಪಡೆದರು. ಒಟ್ಟಾರೆ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಿಂದ ರಾಜ್ಯಕ್ಕೆ ಒಟ್ಟು 60ಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಗಂಗಾವತಿಯನ್ನು ಪ್ರತಿನಿಧಿಸುವುದು ನಮ್ಮೆಲ್ಲರ ಹೆಮ್ಮೆ. ಹಾಗೆಯೇ ರಾಜ್ಯ ಮಟ್ಟದಲ್ಲಿಯೂ ಸಹ ಭಾಗವಹಿಸಿ ಡಿಸ್ಕಸ್ ಥ್ರೋದಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನವನ್ನು ಪಡೆದಿರತಕ್ಕಂಥ ಹೆಮ್ಮೆ ನಮ್ಮ ಗಂಗಾವತಿ. ಹಾಗೆ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸತಕ್ಕಂಥ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನವನ್ನು ಎಲ್ಲಾ ಸ್ಪರ್ಧಾಳುಗಳಿಗೆ ಪರ್ಯಾಯ ನೀಡುತ್ತಿರುವ ರಾಜ್ಯದಲ್ಲಿಯೇ ಏಕೈಕ ತಾಲೂಕು ನೌಕರರ ಸಂಘ ಗಂಗಾವತಿ ಎಂದು ಹೇಳಲು ನಮಗೆ ತುಂಬಾ ಸಂತೋಷವೆನಿಸುತ್ತದೆ. ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕದ ಪ್ರಶಂಸೆಗೆ ಪಾತ್ರರಾಗಿದ್ದು ಪ್ರಶಂಸನೀಯ ಸಂಗತಿಯಾಗಿದೆ. ಸರ್ಕಾರಿ ನೌಕರರಿಗೆ ಸೇವಾ ಸೌಲಭ್ಯಗಳು, ಸರ್ಕಾರಿ ನೌಕರರಿಗೆ ತಕ್ಷಣಕ್ಕೆ ಬೇಕಾಗುವ ಎಲ್ಲಾ ಸೇವಾ ಸೌಲಭ್ಯಗಳನ್ನು ಸರ್ಕಾರಿ ನೌಕರರ ಸಂಘದಲ್ಲಿ ಲಭ್ಯವಾಗುವಂತೆ ಮಾಡಿರುವುದು ಹಾಗೂ ಇಂತಹ ಕಾರ್ಯಕ್ಕೆ ನೌಕರರಿಂದ ಸಂಪೂರ್ಣ ತೃಪ್ತಿದಾಯಕ ಪ್ರಶಂಸೆಯನ್ನು ವ್ಯಕ್ತಪಡಿಸಿರುವ ತಾವೆಲ್ಲರೂ ಮನಗಂಡಿರುವಿರಿ. ಪ್ರತಿ ವರ್ಷ ತಾಲೂಕಿನ ನೌಕರರು ಹಾಗೂ ಶಿಕ್ಷಕರಿಗೆ ಫೆಬ್ರವರಿ ಮಾಹೆಯಲ್ಲಿ ಟ್ಯಾಕ್ಸ್ ಫಾರ್ 16 ಹಾಗೂ ತೆರಿಗೆ ಉಳಿಸುವ ಮಾರ್ಗೋಪಾಯಗಳನ್ನು ತಿಳಿಸಿ ಸೇವೆ ಒದಗಿಸಿದ್ದಲ್ಲದೆ ದಟ್ಟಣೆಯನ್ನು ಕಡಿಮೆ ಮಾಡಲು ಕೆಲವು ಇಲಾಖೆಗಳಿಗೆ ನೌಕರರಿಗೆ ತಂತ್ರಾಂಶವನ್ನು ಒದಗಿಸಿ ಅವರ ಟ್ಯಾಕ್ಸ್ ಫಾರ್ಮ್ 16 ಅನ್ನು ತಯಾರಿಸಿಕೊಳ್ಳಲು ಮಾಹಿತಿ ನೀಡಲಾಯಿತು. ತಾಲೂಕಿನ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವ್ರ ಮಾತಲ್ಲೇ ಗೊತ್ತಾಗುತ್ತೆ ತಮ್ಮ ಸಂಘಟನೆಯಲ್ಲಿ ಎಷ್ಟು ನೋವುಗಳನ್ನು ಅನುಭವಿಸಿದ್ರೆ, ಎಷ್ಟು ಸವಾಲುಗಳನ್ನ ಇದಾವೆ ಅಂತ ನಮ್ಗೆ ಗೊತ್ತಾಯಿತು ತಮ್ಮ ಒಂದು ಮಾತಿನಲ್ಲಿ. ಹೇಳ್ತಾ ಇದ್ರು ಆ ಸೇವೆಯಲ್ಲಿನೇ ಒಂದು ತೃಪ್ತಿ ಇದೆ, ಕೋಟಿ ಕೊಟ್ಟರು ಮೀರ್ಸಕ್ಕಾಗಲ್ಲ ಅಂತೇಳಿ. ಅದಕ್ಕೆ ಒಂದು ಪ್ರತಿರೂಪವಾಗಿ ಒಂದು ಜಪಾನ್ ದೇಶದಲ್ಲಿ ಒಂದು ಜೀವನದ ಪದ್ಧತಿ ಇದೆ, ಇಕಿಗಾಯಿ ಅಂತ ಹೇಳಿ ಪುಸ್ತಕ ಇದೆ. ಆ ಪುಸ್ತಕ ಏನಂತಂದ್ರೆ ಜಪಾನ್ ನಾಗರಿಕರ ಜೀವನ ಶೈಲಿಯ ಒಂದು ಸಿದ್ಧಾಂತ ಇಕಿಗಾಯಿ ಅನ್ನೋದು. ಆ ಇಕಿಗಾಯಿ ಪುಸ್ತಕದ ಒಂದೇ ತಿರುಳು ಏನು ಅಂತಂದ್ರೆ ಸೇವಾ ತೃಪ್ತಿ ಮನೋಭಾವನೆ. ಆ ಸೇವಾ ತೃಪ್ತಿ ಮನೋಭಾವನೆಯಿಂದಲೇ ಜಗತ್ತಿನಲ್ಲಿ ಅತಿ ಹೆಚ್ಚು ಆಯುಷ್ಯ ಹೊಂದಿರತಕ್ಕಂಥ ರಾಷ್ಟ್ರ ಯಾವುದಂತಂದ್ರೆ ಅದು ಜಪಾನ್ ದೇಶ. ಆಗಿ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರಲ್ಲ, ಆ ಮಾಹಿತಿನಲ್ಲಿ ಈ ಪುಸ್ತಕ ನನಗೆ ನೆನಪಾಯ್ತು. ನನಗೆ ಆ ತೃಪ್ತಿಯಲ್ಲಿನೇ ನಮಗೆ ಆ ಸೇವೆಯಲ್ಲೇ ನಮ್ಗೆ ತೃಪ್ತಿ ಇದೆ, ಆ ತೃಪ್ತಿಯಲ್ಲೇನೆ ನಮ್ಮ ಜೀವನ ಆಯುಷ್ಯ ಇದೆ ಅನ್ನೋದು ಮಾತು. ಹಾಗಾಗಿ ತಮ್ಮ ಸಂಘಟನೆಯಲ್ಲಿ ಬಹಳ ಸುಮಾರು 27 ವರ್ಷಗಳ ಕಾಲ ಆ ಸೇವಾ ಮನೋಭಾವನೆಯನ್ನ ಕೊಟ್ಟು ತೃಪ್ತಿಯನ್ನು ಕೊಟ್ಟು ಇನ್ನೂ ನಿಮಗೆ ಆಯುಷ್ಯ ಇನ್ನೂ ಇರಲಿ ಸರ್. ಎಲ್ಲ ಪದಾಧಿಕಾರಿಗಳಿಗೆ ಆಯುಷ್ಯ ಇರಲಿ. ಜೊತೆಗೆ ಒಂದು ಏನು ಅಂತಂದ್ರೆ
ನೌಕರರ ಬಾಂಧವರಲ್ಲಿ ದಿನಾಲು ಒತ್ತಡಗಳಿದ್ದಾವೆ. ಯಾಕೆಂದ್ರೆ ನಾವು ಜಾಬ್ ಬರೋಕ್ಕಿಂತ ಮುಂಚೆ ನಾನು 2011 ಬ್ಯಾಚ್ KS ನಾನು ಡೆಪ್ಯೂಟಿ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ APMC ಸೆಕ್ರೆಟರಿಯಾಗಿ. ನಾನು ಜಾಬ್ ಬರೋಕ್ಕಿಂತ ಮುಂಚೆ ನಮ್ಮ ಬ್ಯಾಚ್ ಅಲ್ಲಿ 362 ಮೆಂಬರ್ಸ್ ಇದೀವಿ. ಜಾಬ್ ಬರೋಕ್ಕಿಂತ ಮುಂಚೆ ನಾವು ಹೆಲ್ತ್ ಟೈಮ್ ಚೆನ್ನಾಗಿದ್ವಿ. ಜಾಬ್ ಬಂದ ಮೇಲೆ ಆಲ್ಮೋಸ್ಟ್ ಎಲ್ಲ 90% ಎಲ್ಲರಿಗೂ ಶುಗರ್ BP ಸ್ಟಾರ್ಟ್ ಆಗಿದೆ. ಯಾಕೆ ಅಂತಂದ್ರೆ ಒತ್ತಡದ ಜೀವನ. ನಮ್ಮ ಹೇಳ್ತಾ ಇದ್ರು ತುಂಬಾ ಒತ್ತಡದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಯಾರು ನಮ್ಮ ಪೌರಾಯುಕ್ತರು ಹೇಳ್ತಾ ಇದ್ರು ಒತ್ತಡದಲ್ಲಿ ಜೀವನ ಮಾಡ್ತಾ ಇದೀವಿ. ಹಾಗಂತಲೇ ನಾವು ಕೈ ಕಟ್ಟೋ ಕುಟ್ಲಕ್ಕಲ್ಲ, ಕೈ ಚೆಲ್ಲಕ್ಕೂ ಆಗಲ್ಲ. ಯಾಕಂದ್ರೆ ಕಾರ್ಯಾಂಗವನ್ನು ನಾವು ಮುನ್ನಡೆಸತಕ್ಕಂಥವ್ರು. ಶಾಸಕಾಂಗನ ಏನ್ ಹೇಳುತ್ತೆ ಅದನ್ನ ಮುನ್ನಡೆಸುವಂಥದ್ದು, ಕಾರ್ಯರೂಪ ತರುವಂಥದ್ದು ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಆದ್ರೂ ಕೂಡ ಒತ್ತಡ ಇದ್ರೂ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಹೆಸರು ತರೋರು ನಾವೇ, ರಾಜ್ಯ ಸರ್ಕಾರಕ್ಕೆ ಆದಾಯ ತರೋರು ನಾವೇ, ರಾಜ್ಯ ಸರ್ಕಾರವನ್ನ ಪರೋಕ್ಷವಾಗಿ ಮುನ್ನಡೆಸೋರು ನಾವೇ. ಅವರಿಗೆ ತುಂಬಾ ತಮ್ಮದೇ ಆದ ಒಂದೇ ಇಲಾಖೆಯನ್ನು ಅಥವಾ ಅವರ ಶಿಕ್ಷಣಕ್ಕೆ ತುಂಬಾ ಪ್ರೀತಿ ನಮ್ಮ ನಾಗೇಶ ತಿಮ್ಮಣ್ಣವರಿಗೆ. ಹಾಗಾಗಿ ನಾವು ಗಂಗಾವತಿ ಸಂಘದ ಚಟುವಟಿಕೆಗಳನ್ನು ನೋಡುತ್ತಾ ನಮ್ಮ ಅಖಂಡ ಗಂಗಾವತಿಯ ಕನಕಗಿರಿ ಆಗಿರ್ಬೋದು, ಖಾಲಿ ಆಗಿರ್ಬೋದು, ನಾವು ಗಂಗಾವತಿಯ ಕಾರ್ಯಕ್ರಮವನ್ನು ನೋಡುತ್ತಾ ನಾವು ಸಹಿತ ಉತ್ತಮವಾದ ಕಾರ್ಯಕ್ರಮವನ್ನು ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಒಂದು ಉತ್ತಮವಾದ ತಂಡ ಇದೆ. ನೀವೆಲ್ಲರೂ ಶಿವಸಂಘ ಧರ್ಮಠ ಮಕ್ಕಳು ತಂಡಕ್ಕೆ ಬೆಂಬಲವನ್ನು ಕೊಡಿ. ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಸಂಘವನ್ನು ಅವರು ತಯಾರು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಶುಭವಾಗಲಿ ಹೇಳುತ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆ ನಿಟ್ಟಿನಲ್ಲಿ ನಮ್ಮ ಅಖಂಡ ಗಂಗಾವತಿ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳಲ್ಲಿ ನಾನು ಮಾತಾಡಿದ್ದೇನೆ. ಕೆಲವೊಮ್ಮೆ ಈ RTIಯಲ್ಲಿ ಅರ್ಜಿ ಹಾಕ್ತಕ್ಕಂಥವ್ರು ಹಾಕ್ಲಿ, ಬೇಡ ಅಂತ ನಾವು ಹೇಳಲ್ಲ. ಆದ್ರೆ ಅರ್ಜಿ ಹಾಕ್ತಕ್ಕಂಥರ ಹಿತಾಸಕ್ತಿ ಏನು, ಅಥವಾ ಯಾವ ಸಾಮಾಜಿಕ ನ್ಯಾಯವನ್ನು ಅವರು ಕಾಪಾಡಲಿಕ್ಕೆ ಹಾಕಿದ್ದಾರೆ, ಅದನ್ನು ಕೂಡ ಸರ್ಕಾರಿ ಏನು ನೀತಿ ನಿಯಮಗಳ ವ್ಯವಸ್ಥೆಯಲ್ಲಿ ಅದೊಂದು ಬದಲಾವಣೆ ಆಗ್ತದೆ. 350 ಶಾಲೆಗಳಿಗೆ ಅವರು ಯಾವುದೊಂದು ಮಾಹಿತಿ ಕೇಳಿ ಒಂದೇ ಪತ್ರವನ್ನ ಮುಖ್ಯೋಪಾಧ್ಯಾಯರು ಇಂಥ ಶಾಲೆ ಅಂತೇಳಿ ಹಾಕಿ ವಸೂಲಿ ದಂಧೆಗೆ ಇರ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಇವತ್ತು RTI ದುರುಪಯೋಗ ಆಗ್ತಾ ಗಂಗಾವತಿಗೆ ಬಂದ್ಮೇಲೆ ನಮ್ಮ ಕಡೆ ಭಾಗ ಮೈಸೂರು ಭಾಗದಲ್ಲಿ ಇನ್ನು ಈ ಮಟ್ಟಕ್ಕೆ ಬೆಳೆದಿಲ್ಲ. ಬಹುಶಃ ನಾವು ಬೆಳೀತು ಅಂದ್ರೆ ಈ ಕಡೆಯಿಂದ ಬೆಳೆದಿದೆ, ಗಂಗಾವತಿ ಕಡೆಯಿಂದ ಬೆಳೆದಿದೆ. ಎಲ್ಲ ಸಂಘಗಳ ರಾಜ್ಯಾಧ್ಯಕ್ಷರುಗಳು ಅಂತ ಹೇಳಿ ವಿಸಿಟಿಂಗ್ ಕಾರ್ಡ್ಸ್ ಇದೆ ಗಂಗಾವತಿ. ಬಹಳ ಬೇಸದಿಂದ ಹೇಳ್ತಾ ಇದ್ದೀನಿ ನಿಮ್ಮಡೆ ಸರ್, ದಯಮಾಡಿ ನೀವು ಅಟ್ಲೀಸ್ಟ್ ಇಂತಹ ವ್ಯಕ್ತಿಗಳಿಂದ ನಮ್ಮ ಶಿಕ್ಷಕರಿಗೆ ಆಗ್ತಾ ಇರ್ತಕ್ಕಂತಹ ಮಾನಸಿಕವಾದಂತಹ ಕಿರಿಕಿರಿಯನ್ನು ದಯಮಾಡಿ ತಾವು ತಪ್ಪಿಸ್ಬೇಕು. ನೀವು ಅಧಿಕಾರದಲ್ಲಿ ಇದ್ದಾರೆ, ಎಲ್ಲ ಬೈಂಡಿಂಗ್ ಆಗಿದೆ, ಎಲ್ಲ ಬೈಂಡಿಂಗ್ ಆಗಿದೆ. ಯಾಕೆ ನೀವು ಅವ್ರನ್ನ ಬೆಂಬಲಿಸ್ತೀರಿ ಅಂತೇಳಿ ಕಳೆದ 2 ವರ್ಷಗಳಿಂದ ಬೆಂಬಲಿಸಿರೋ ಪ್ರತಿಫಲ ಇವತ್ತು ಅವರು ಅನುಭವಿಸ್ತಾರೆ. ಅದಕ್ಕೆ ಆಗಬಾರ್ದು ಅನ್ನೋದು ನನ್ನ ಮನವಿ, ಕಾಳಜಿ. ಜೊತೆಯಿಂದ ನಮ್ಮ ಷಡಕ್ಷರಿ ಸರ್ ಅವ್ರ ಬಗ್ಗೆ ನಾವು ಮಾತು ಹೇಳಬೇಕು. ರಾಜ್ಯ ಸರ್ಕಾರಿ ನೌಕರರ ಸಂಘ ಇವತ್ತಿಗೆ ಇದೆ, ಶಕ್ತಿ ಇದೆ, ಮಾಧ್ಯಮವನ್ನು ಬಹಳ ಸಮರ್ಪಕವಾಗಿ ಬಳಸಿಕೊಂಡು ಎಲ್ಲ ನೌಕರರನ್ನ ಮುಟ್ಟಬಹುದು ಅಂತ ತೋರಿಸ್ಕೊಟ್ಟಂತಹ ಮೊದಲ ಅಧ್ಯಕ್ಷ ನಮ್ಮ ಷಡಕ್ಷರಿ ಸರ್ ಅವರು. ಅವರ ಕಡೆಯಿಂದ ನಮ್ಮ ಎಲ್ಲ ಶಿಕ್ಷಕ ಬಳಗ, ಸರ್ಕಾರಿ ನೌಕರರ ಬಳಗ ನೆಮ್ಮದಿಯುತವಾದಂತಹ ಒಂದು ತೃಪ್ತಿಕರವಂತಹ ಬದುಕನ್ನು ನಡೆಸಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳಿ ಅವರಿಗೆ ನಮ್ಮ ಏನು ನಮ್ಮ ಶಿಕ್ಷಕ ಬಂಧುಗಳ ಪರವಾಗಿ ತುಂಬದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಇನ್ನ ಮತ್ತೆ ಒಂದು ವಿಚಾರ ಹೇಳಬೇಕು ಅಂತಾದ್ರೆ ಎಲ್ಲರಲ್ಲಿ ನನ್ನ ಮನವಿ ಅಷ್ಟೇ. ಜುಬ್ಬಳ ಸರ್ ಕೂಡ ಬಂದ ತಕ್ಷಣ ಅದನ್ನೇ ಹೇಳಿದ್ರು, ನಾನು ಕೂಡ ಆಡಾಡುವವರಿಗೆ ಡ್ಯೂಟಿ ಮಾಡ್ತೀನಿ ಅಂತ. ನಮ್ಮ ಕಾಳಜಿ ನಮ್ಮನ್ನ ಜೋಪಾನವಾಗಿ ಇಡ್ತಾ ಇರ್ತಕ್ಕಂಥ ಈ ಸಮಾಜದಲ್ಲಿ ಗೌರವಿತದಂತಹ ಒಂದು ಸ್ಥಾನವನ್ನ ಕಲ್ಪಿಸಿಕೊಡತಕ್ಕಂಥ, ಅಟ್ಲೀಸ್ಟ್ ನಾವು ಆಕಸ್ಮಿಕ ಮರಣ ಹೊಂದಿದ್ರೆ ನಮ್ಮ ಕುಟುಂಬಕ್ಕೆ ತ್ರಾಜಿಕ ಆಗ್ತಕ್ಕಂತಹ ಈ ಒಂದು ಇಲಾಖೆಗೆ ನಾವು ಒಂದು ನ್ಯಾಯಯುತವಾದಂತಹ ಒಂದು ಸೇವೆಯನ್ನ ಸಲ್ಲಿಸುವಂತಹ ಮನಸ್ಥಿತಿಗೆ ನಾವು ತೆರಳಬೇಕು ಅನ್ನೋದು ನನ್ನ ಒಂದು ಆಸಕ್ತಿ, ಕಾಳಜಿ. ನಮ್ಮ ಎಲ್ಲ ಶಿಕ್ಷಕ ಬಂಧುಗಳನ್ನು ಮಾಡ್ತಾ ಇದ್ದಾರೆ. ಇನ್ನೂ ಸುಧಾರಣೆ ಆಗ್ಬೇಕಾಗಿದೆ ನಮ್ಮ ವ್ಯವಸ್ಥೆಯಲ್ಲಿ. ಎಲ್ಲ
ಸೊ ಅದನ್ನ ಸ್ವಲ್ಪ ಮೆಟ್ಟಿ ನಿಲ್ತಕ್ಕಂತಹ ಒಂದು ಚೈತನ್ಯ ಮನಸ್ಥಿತಿ ನಮ್ಮ ಶಿಕ್ಷಕರಿಗೆ ಬರಬೇಕು, ಸರ್ಕಾರಿ ನೌಕರ ಹುದ್ದೆಗಳಿಗೆ ಬರಬೇಕು ಅಂತ ಹೇಳ್ತಾ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಡುತ್ತಾರೆ. ನನ್ನ ಇಲಾಖೆಯ ಎಲ್ಲ ನೌಕರರು ನನ್ನ ಸರ್ವಾನುಮತದಿಂದ ಇಲ್ಲಿದ್ದ ನೌಕರ ಸಂಘಕ್ಕೆ ಕಳಿಸಿದ್ರು. ನೌಕರ ಸಂಘದ ಎಲ್ಲ ನಿರ್ದೇಶಕರು ಸೇರಿ ನನಗೊಂದು ಒಳ್ಳೆಯ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆ ಅಧಿಕಾರಕ್ಕೆ ತಕ್ಕಂಗೆ ನಾನು ನಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಆ ವಚನ, ಯಾಕಂದ್ರೆ ನಾನು ಸ್ಟಾರ್ಟಿಂಗ್ನಾಗೆ ನಾಮಿನೇಷನ್ ಫೈಲ್ ಮಾಡಿದಾಗೇನೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡಿದ್ದೆ. ಹಾಗಾಗಿ ಆ ವಿಚಾರಕ್ಕೆ ತಕ್ಕಂಗೆ ನಡಿಬೇಕನ್ನೋ ಒಂದೇ ಒಂದು ಸದುದ್ದೇಶದಿಂದ ಬಸವಣ್ಣವರ ಆ ವಚನವನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೊ ಏನಿಲ್ಲ, ತುಂಬಾ ಏನಪ್ಪಾ ಅಂತಂದ್ರೆ ಈ ದಿನ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ವಾರ್ಷಿಕ ಮಹಾಸಭೆ ಏನಿದೆಯಲ್ಲ, ಅದರಲ್ಲಿ ನಮ್ಮ ಸಂಘದ ಎಲ್ಲ ರೂಪುರೇಷೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ತಪ್ಪದೇ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘ ಏನಿದೆಯಲ್ಲ, ಕಳೆದ 6 ವರ್ಷಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯಾಧ್ಯಕ್ಷರಾದ ಶ್ರೀ ಷಡಾಕ್ಷರಿ ಅವರ ನೇತೃತ್ವದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬರ್ತಾ ಇದೆ. ಅದನ್ನು ಹೇಳಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕಪ್ಪ ಅಂತಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ಅದು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿರೋ ಕೆಲವೊಂದು ಆರ್ಡರ್ಗಳು ನೌಕರ ಸಂಘ ಐತೆ ಅನ್ನೋದು ಗೊತ್ತಾಗಿದ್ದೇ ಹೆಚ್ಚು ಕಮ್ಮಿ ನಮ್ಮ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಸರ್ ಅವರು ಬಂದ ಮೇಲೆ ಅಂತ. ಹಾಗಾಗಿ ಅವ್ರ ಜೊತೆಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಜುಮ್ಮನ್ ಸರ್ ಕೂಡ, ಅವರು ಕೂಡ ಮೇಧಾವಿಗಳು. ನಮ್ಮ ದೃಷ್ಟಿಯಲ್ಲಿ ಹೆಂಗಪ್ಪ ಅಂತಂದ್ರೆ ಒಂಥರ ಕೊಪ್ಪಳದಲ್ಲಿ ಟೀಮ್ ಇದ್ದವರು, ಅವರು ನಮ್ಗೆಲ್ಲ ಗೈಡ್ ಮಾಡ್ಕೊಂತ ಈ ರೀತಿ ಮಾಡಬೇಕು ಮಾರ್ಗದರ್ಶನ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಸೊ ನಮ್ಮಲ್ಲಿ ಈಗ ಆಲ್ರೆಡಿ ಎಲ್ಲ ತಿಳಿದಿರೋ ಹಾಗೆ ಏನಪ್ಪಾ ಅಂತಂತಂದ್ರೆ ಅಚ್ಚುಕಟ್ಟಾಗಿ ಎಲ್ಲಾ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂತ ಬರ್ತಾ ಇದ್ದೀವಿ. ಸೊ ಅದರಲ್ಲಿ ಎಸ್ಪೆಷಲಿ ನಮ್ಮ ತಾಲೂಕು ಮಟ್ಟದ ಕ್ರೀಡಾಕೂಟ ಆಯಿತು. ಆಮೇಲೆ ತಾಲೂಕು ಮಟ್ಟದ ಕ್ರೀಡಾಕೂಟನ ಆಯೋಜನೆ ಮಾಡಿ ಲಾಸ್ಟ್ ಇಯರ್ ಆಲ್ಮೋಸ್ಟ್ ಒಂದು 70 ಮೆಂಬರ್ಸ್, ಹೆಚ್ಚು ಕಮ್ಮಿ 70 ಮೆಂಬರ್ಸ್ ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆದರು. ಸೆಲೆಕ್ಟ್ ಆಗಿ ಅಲ್ಲಿ ಕೂಡ ಒಬ್ರು ತೃತೀಯ ಸ್ಥಾನದಲ್ಲಿ ಆಯ್ಕೆ ಆದರು. ಅದು ಕೂಡ ತುಂಬಾ ಹೆಮ್ಮೆ ಪಡೋ ವಿಚಾರ ಅಂತ ನಮ್ಮ ತಾಲೂಕಿಗೆ ಅಂತ ಹೇಳ್ತಾ ಇದ್ವಿ. ಜೊತೆಗೆ ಇನ್ನು ನಮ್ಮ ತಾಲೂಕಿನ ನೌಕರದಾರ ನಮ್ಮ ಏನ್ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೀವಿ, ಅದರಲ್ಲಿ ನಮ್ಮ ತಾಲೂಕಿನ ನೌಕರದಾರರು ಇನ್ ಸರ್ವಿಸ್ ನಲ್ಲಿ ಯಾರಾದ್ರೂ ಡೆತ್ ಆದ್ರಪ್ಪ ಅಂತಂದ್ರೆ ಅವರಿಗೆ ಒಂದು 5,000 ರೂಪಾಯಿಗಳ ಸಹಾಯಧನ ನಮ್ಮ ನೌಕರ ಸಂಘದ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ 3 ಜನಕ್ಕೆ ನಾವು ಅದನ್ನ ಕೊಟ್ಟಿದ್ದೀವಿ. ಅವರು ಆಮೇಲೆ ಹಾಗೆ ಅವರೆಲ್ಲ ಏನು ಮೃತರಾಗಿ ಆಗಿದ್ದಾರಲ್ಲ, ಅವರ ಕುಟುಂಬದ ಬೆನ್ನೆಲುವಾಗಿ ಸರ್ಕಾರಿ ನೌಕರ ಸಂಘ ಅವರೆಲ್ಲ ಕಷ್ಟ ಕಾರ್ಪಣ್ಯಗಳಲ್ಲಿ ಕೂಡ ನಾವು ಅವ್ರ ಜೊತೆ ಇರುತ್ತಂತ ಕೂಡ ಈ ವೇದಿಕೆ ಮುಖಾಂತರ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಇನ್ನು ನಮ್ಮ ತಾಲೂಕಿನ ನೌಕರ ಸಂಘದ ಕಡೆಯಿಂದ ನಾವು ಫಾರ್ಮ್ ನಂಬರ್ 16 ಅನ್ನ ಪ್ರತಿ ವರ್ಷ ಫ್ರೀಯಾಗಿ ಉಚಿತವಾಗಿ ಮಾಡಿಕೊಡ್ತಾ ಬರ್ತಾ ಇದ್ವಿ. ಅದ್ರ ಜೊತೆಗೆ ಈಗ ರೀಸೆಂಟ್ ಆಗಿ ನಮ್ಮ ರಾಜ್ಯಾಧ್ಯಕ್ಷರ ಕನಸಿನ ಕೂಸು ಏನಾಗಿದೆಯಲ್ಲ, ಕರ್ನಾಟಕ ಆರೋಗ್ಯ ಸಂಜೀವಿನಿ, ಅದು ಆ ಸ್ಕೀಮ್ನ ಎಂಪ್ಲಾಯ್ಮೆಂಟ್ ಲಾಗಿನ್ ಐಡಿಗಳನ್ನ ಎಲ್ಲವನ್ನ ನಮ್ಮ ನೌಕರ ಸಂಘದಲ್ಲಿ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ಜೊತೆಗೆ ಅದನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ತುಂಬಾ ತುಂಬಾ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಇದನ್ನ ತುಂಬಾ ಅತ್ಯಮೂಲ್ಯವಾದಂತ ಒಂದು ಸ್ಕೀಮ್ ಇದೆ ಇದು. ಯಾಕಂದ್ರೆ ಇದು ಬರ್ತಾ ಬರ್ತಾ ಗೊತ್ತಾಗ್ತದೆ. ಸ್ವಲ್ಪ ಈಗ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕೆಲವೊಂದು ತೊಂದರೆಗಳಿದ್ದಾವೆ. ಆ ತೊಂದರೆಗಳು ಇನ್ನು ಕೆಲವೇ ದಿನಗಳಲ್ಲಿ ಪರಿಹಾರ ಆಗ್ತವೆ ಅಂತ ಹೇಳಿ ಲಾಸ್ಟ್ ಟೈಮ್ ಷಡಾಕ್ಷರಿ ಸರ್ ಅವರು ಇದ್ರ ಎಲ್ಲಿ ಕೊಪ್ಪಕ್ಕೆ ಬಂದಾಗ ಸಂವಾದ ಕಾರ್ಯಕ್ರಮದಲ್ಲಿ ಕೂಡ ತಿಳಿಸಿದ್ದಾರೆ. ಅದೆಲ್ಲ ತಮ್ಗೆ ತಿಳಿದ ವಿಚಾರ ಆಗೈತಿ. ಇನ್ನೂ ಏನಪ್ಪಾ ಅಂತಂತಂದ್ರೆ ಮಾನ್ಯ ರಾಜ್ಯಾಧ್ಯಕ್ಷರು ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ಕೂಡ ಒಂದು 25ಕ್ಕೂ ಹೆಚ್ಚಿನ ಆರ್ಡರ್ಗಳನ್ನ ನಮ್ಮೆಲ್ಲ ನೌಕರ ಸಂಘದ ನೌಕರರಿಗೆ ಮಾಡಿಕೊಟ್ಟಿದ್ದಾರೆ. ಎಷ್ಟಪ್ಪ ಅನುಕೂಲ ಆಗಿದೆ ಅಂತಂದ್ರೆ ಶಿಶುಪಾಲನ ರಜೆ ಇರ್ಬೋದು, ಡಯಾಲಿಸಿಸ್ ಟ್ರೀಟ್ಮೆಂಟ್ ಇರ್ಬೋದು, ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರ್ಬೋದು. ರೀಸೆಂಟ್ಲಿ ಎಲ್ಲ ಮಹಿಳಾ ನೌಕರಿಗೆ ಋತುಚಕ್ರದ ರಜೆ ಏನಿದೆಯಲ್ಲ ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಎಷ್ಟೇ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದ್ರು ಕೂಡ ತಪ್ಪಾಗಲ್ಲ. ಸೊ ಹಂಗಾಗಿ ಕಳೆದ ಇನ್ನೂ ಒಂದು ಏನಂದ್ರೆ ಮೇನ್ ವಿಚಾರ ಏನಪ್ಪಾ ಅಂತಂತಂದ್ರೆ ಹೆಚ್ಚು ಕಮ್ಮಿ ನಾವು ಕಳೆದ 11 ವರ್ಷಗಳಿಂದ ನಮ್ಮ ಕಟ್ಟಡದ ತೆರಿಗೆ ಏನಿತ್ತು ಅದು ಬಾಕಿ ಉಳಿಸ್ಕೊಂಡಿದ್ವಿ, ಅದು ಕಟ್ಟಿದ್ದಿಲ್ಲ. ಸೊ ಮೊನ್ನೆ ನಾನು ರೀಸೆಂಟ್ ಆಗಿ
ವಿರೂಪಾಕ್ಷ ಸರ್ ಮಾನ್ಯ ಪೌರಾಯುಕ್ತರನ್ನ ಸಂಪರ್ಕಿಸಿ ಸರ್ ನಮ್ದು ಪರಿಸ್ಥಿತಿ ಸ್ವಲ್ಪ ಗಂಭೀರ ಇದೆ, ನಿಮ್ಮ ಕೈಯಿಂದ ಏನ್ ಸಹಾಯ ಆಗುತ್ತೆ ನಾವು ಮಾಡಿಕೊಡ್ರಿ ಅಂತ ಹೇಳಿದ್ದಕ್ಕೆ ನಿಜವಾಗ್ಲೂ ಸರ್ಗೆ ಎಲ್ಲರೂ ಒಂದು ಜೋರಾಗಿ ಯಾಕಂದ್ರೆ ಅವ್ರು ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ರಪ್ಪ ಅಂತಂದ್ರೆ ಖುದ್ದು ಅವ್ರ ಸ್ಟಾಫ್ನ ಕರೆದ್ಬಿಟ್ಟು ಅವರು ಸರ್ ಇಲ್ಲ ನಮ್ಮ ಸಂಘದವರಪ್ಪ ನಮ್ಮವ್ರು ಎಲ್ಲರೂ, ಸೊ ಅವರಿಗೆ ನಮ್ಮ ಕೈಲಿ ಏನೈತಿ ಎಲ್ಲ ರೆಡಿ ಮಾಡಿ ಕೊಡ್ರಿ ಅಂತ ಹೇಳಿದ್ರು. ಅದೇ ರೀತಿ ಸರ್ ನಾವು ಎಲ್ಲ ನೌಕರದಾರರು ಅದರಲ್ಲಿ ಎಸ್ಪೆಷಲಿ ಏನಾಗಿದೆಪ್ಪ ಅಂತಂದ್ರೆ ನಮ್ಮಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಕಮ್ಮಿ ಇದ್ದಿದ್ದಕ್ಕೆ ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತೆ ನಿರ್ದೇಶಕರು ಎಲ್ಲರೂ ಇಂಡಿವಿಜುವಲ್ ಆಗಿ 10,000 ರೂಪಾಯಿಗಳನ್ನ, ಆಮೇಲೆ ಚೇರ್ಪರ್ಸನ್ಸ್ಗಳು ಒಂದೊಂದು 20, 30 ಸಾವಿರ ಅವರ ಹೆಚ್ಚಾನುಸಾರ ಕೊಟ್ಟು ಎಲ್ಲರೂ ಸೇರಿ ಕೂಡ ನೌಕರ ಸಂಘದ ತೆರಿಗೆ ಏನಿದೆಯಲ್ಲ ಪಾವತಿಸಿದ್ದೇವೆ. ಸೊ ತುಂಬಾ ಹೃದಯ, ಯಾಕಂದ್ರೆ ಮಾಡ್ಕೊಂಡಿದ್ದೇನೆ ಕೆಲವೊಂದಿಷ್ಟು ಮಂದಿ ಹೇಳ್ಕೊಳ್ಳಲ್ಲ, ನಮ್ಮ ನೌಕರ ಪದಾಧಿಕಾರಿಗಳು ಕೂಡ ಹಂಗೆ ಇದ್ದಾರೆ, ಕೊಟ್ಟಿದ್ದು ಇಲ್ಲ ಬಿಡ್ರಿ ಅಭ್ಯಾಸ ಏನಾಗ್ತದ ಅಂತ. ಬಟ್ ಇದಕ್ಕೇನಪ್ಪ ಅಂದ್ರೆ ನಾವು ರಾಜ್ಯಾಧ್ಯಕ್ಷರ ಅನುಮೋದನೆಯನ್ನು ಕೂಡ ತಗೊಂಡಿದ್ದೀವಿ. ಯಾಕಂದ್ರೆ ಮುಂದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಇರೋದ್ರಿಂದ ಆ ದುಡ್ಡನ್ನ ನಮ್ಮ ವಂತಿಗೆ ಬರ್ತದಲ್ಲ ಅದರಿಂದ ನಾವು ರಿಫಂಡ್ ಮಾಡ್ಕೋತೀವಿ ಅಂತ ಹೇಳಿ ಅವ್ರು ಕೂಡ ರಾಜ್ಯಾಧ್ಯಕ್ಷರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಒಪ್ಪಿಗೆ ಕೊಟ್ಟು ನೀವು ಮಾಡ್ತಾರೆ ಕೆಲಸ ಚೆನ್ನಾಗಿದೆ ಅಂತ ಹೇಳಿ ಕೂಡ ಅವರು ಕೂಡ ನಮ್ಮನ್ನ ಹುರಿದುಂಬಿಸಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ನೌಕರ ಸಂಘದಿಂದ ಮಾಡ್ತಾನೆ ಬರ್ತಾ ಇದ್ದೀವಿ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಬಾಕಿ ಇದ್ದಾವೆ. ಅದರಲ್ಲಿ ಇನ್ನು ಕೆಲವು ದಿನಗಳಲ್ಲಿ NPS to OPS ಏನು ಆದೇಶ ವರದಿ ಏನಿದೆ ಅದು ಸರ್ಕಾರದ ಕೈ ಸೇರುತ್ತೆ. ಅಲ್ಲಿ ಕೂಡ ನಮ್ಮ ಎಲ್ಲ NPS ನೌಕರರಿಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಬರುತ್ತೆ ಅನ್ನೋ ಒಂದು ಆಶಾಭಾವನೆ ಕೂಡ ನಮಗೂ ಕೂಡ ಇದೆ. ಬಿಕಾಸ್ ನಾನು NPS ನೌಕರದಾರ. ಹಾಗಾಗಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ 371J ನಮ್ಮನೆ ಅದರಲ್ಲಿ ನಮಗೆ ತಾರತಮ್ಯ ಆಗ್ತಾ ಇದೆ ಬಡ್ತಿಯಲ್ಲಿ. ಆ ಬಡ್ತಿ ತಾರತಮ್ಯನ ಚಾಚು ತಪ್ಪದೆ ನೀಟಾಗಿ ಒಂದು ಪರ್ಟಿಕ್ಯುಲರ್ ಆಗಾಗಿ ಅಂತ ಹೇಳಿ ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಜುಮ್ಮಾಳ ಸರ್ ಇದ್ದಾರಲ್ಲ ಅವರೇ ಅದಕ್ಕೆ ಸಂಚಾಲಕರಿದ್ದಾರೆ. ಅದು ನಮ್ಮ ಅದೃಷ್ಟ. ಜೊತೆಗೆ ಇನ್ನೂ ಒಂದೇನಪ್ಪ ಅಂತಂದ್ರೆ ನಮ್ಮ ಗಂಗಾವತಿ ತಾಲೂಕಿನ ನಮ್ಮ ನೌಕರ ಸಂಘದ ನಿರ್ದೇಶಕರು ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ರಮೇಶ್ ರಘು ಸರ್ ಕೂಡ ನಮ್ಮ ಗಂಗಾವತಿ ತಾಲೂಕಿನ 371J ಅವರು ಕೂಡ ಒಬ್ಬರು ರಿಸೋರ್ಸ್ ಪರ್ಸನ್. ಅವ್ರನ್ನೂ ಕೂಡ ನಾಗರಾಜ್ ಸರ್ ಅವರು ಮೆಂಟರ್ ಮಾಡ್ಕೊಂಡಿದ್ದಾರೆ. ಅವರಿಗೂ ಕೂಡ ಈ ವೇದಿಕೆ ವತಿಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹೇಗಿದೆ ಅಂತಂದ್ರೆ ಇಲ್ಲಿ ನಾವು ಕೆಲಸ ಮಾಡ್ತಾ ಹೋಗ್ತಾ ಇರ್ತೀವಿ, ಅಷ್ಟೇ ಕೆಲಸ ಮಾಡ್ತಾ ಇರ್ತೀವಿ, ಪ್ರತಿಫಲ ಮಾಡಿ ಬರ್ತಾನೆ ಇರ್ತಾರೆ. ಹಂಗಾಗಿ ಇನ್ನೂ ಒಂದು ಮೇನ್ ವಿಚಾರ ಏನಪ್ಪಾ ಅಂತಂದ್ರೆ ನಾಗರಾಜ್ ಜಮಾನ್ ಸರ್ ಅವರು ನಮ್ಮಲ್ಲಿರೋ ಪೊಟೆನ್ಶಿಯಲ್ಗಳು ನೋಡ್ತಾ ಇರ್ತಾರೆ ಅವಾಗ. ಸೊ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಶ್ರೀನಿವಾಸ್ ನಾಯಕ್ ಸರ್ ಅವರು ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯ ವಿಸ್ತರಣಾ ಅಧಿಕಾರಿಗಳು ಅವ್ರನ್ನೂ ಕೂಡ ರಾಜ್ಯಕ್ಕೆ ನಾಮಿನೇಟ್ ಮಾಡಿದ್ರು. ಹಾಗಾಗಿ ರಾಜ್ಯಾಧ್ಯಕ್ಷರಿಗೂ ಕೂಡ ಈ ವೇದಿಕೆ ಮೂಲಕ ನಾವು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮೇಲಾಗಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಮ್ಮ ಮುಂದೆ ಇದ್ದಾವೆ. ಹಂತವಾಗಿ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನಿಮ್ಮೆಲ್ಲರ ಸಹಾಯದಿಂದ ಖಂಡಿತ ಮಾಡ್ತೀವಿ ಅಂತ ಹೇಳಿ ನನ್ನ ಈ ಪ್ರಸ್ತಾವನೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅಧ್ಯಕ್ಷ ಅಂದ್ರೆ ಒಂದು ಜವಾಬ್ದಾರಿ ಕೆಲಸ. ಯಾಕಂದ್ರೆ ನಾನು ಈ ಹಿಂದೆ ಜಿಲ್ಲಾಧ್ಯಕ್ಷ ಆಗಿ, ನಗರ ಅಧ್ಯಕ್ಷ ಆಗಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘ GS ಮಂಜುನಾಥ್ ಅವರೊಂದು ಅವಧಿಯಲ್ಲಿ ಕೆಲಸ ಮಾಡಿದ್ದೇನೆ 2005ರಲ್ಲಿ. ನನಗೆ ಆ ಮಂಜುನಾಥ್ ಅವರು ಒಂದು ರೌಡಿ ಅಧ್ಯಕ್ಷ ಅಂತ ಬಿರುದು ಕೊಟ್ಟಿದ್ದರು. ಯಾಕಂದ್ರೆ ಎಲ್ಲ ಅಂಡರ್ ಕಂಟ್ರೋಲ್ ಇಟ್ಕೊಂಡಿದ್ದೀವಿ. ಏನ್ ಮಾತಾಡಿದ್ರೆ ಕೂಡ ಹೇಳಿದ್ರೆ ಕೂಡ ಏನ್ ಮಾಡ್ಬೇಕಂದ್ರೆ ಕೂಡ ಅಧ್ಯಕ್ಷತ್ರವನ್ನೇ ಹೋಗ್ಬೇಕು. ಅಧ್ಯಕ್ಷರು ಬಿಟ್ಟು ಬೇರೆ ಯಾರು ಡೈವರ್ಷನ್ ಆಗಬಾರ್ದು ಟ್ರ್ಯಾಕ್. ಯಾಕಂದ್ರೆ ಒಂದು ಯೂನಿಟಿ ಅನ್ನೋದು ಇಂಪಾರ್ಟೆಂಟ್ ನಮ್ಮ ಒಂದು ಸಂಘದಲ್ಲಿ. ಕಾರ್ಪೊರೇಷನ್ಗೆ ಅವಾಗ 2005ರಲ್ಲಿ ಅಲ್ಲಿ ಯಾರಾದ್ರೂ ಬಂದು ಯಾರಾದ್ರೂ ಒಂದು ಆ ಎಂಪ್ಲಾಯೀಸ್ ಅಲ್ಲಿ ಗಟ್ಟಿಯಾಗಿ ಏನು ಧ್ವನಿಯಿಂದ ಮಾತಾಡ್ಬೇಕಂದ್ರೆ ಭಯ ಬೀಳ್ತಾ ಇತ್ತು. ಯಾಕಂದ್ರೆ ಯಾವ್ದು ಅಸೋಸಿಯೇಷನ್ ಬಹಳ ಸ್ಟ್ರಾಂಗ್ ಇದೆ, ನಾವೇನು ಮಾತಾಡಬಹುದು. ಪ್ರಸ್ತುತ ದಿನದಲ್ಲಿ ಆ ಒಂದು ಅವಶ್ಯಕತೆ ಇದೆ ನಮ್ಮ ಸಂಘಕ್ಕೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ, ರಾಯಚೂರು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ.
ಕೊಪ್ಪಳದಲ್ಲಿ ಗಂಗಾವತಿಯಲ್ಲಿ ನಾನು ಒಂದು 3 ವರ್ಷ ಆಯಿತು. ಬಹಳ ಕಾಂಪ್ಲಿಕೇಟೆಡ್ ಏರಿಯಾ ಗಂಗಾವತಿ. ಮಧ್ಯಾಹ್ನ ಒಂದು ಅರ್ಧ ಗಂಟೆ, ಬೆಳಿಗ್ಗೆ 6 ಗಂಟೆಗೆ ಎದ್ದಿರ್ತೇವೆ, ಮಧ್ಯಾಹ್ನ ಒಂದು ಅರ್ಧ ಗಂಟೆ ಬ್ರಷ್ ಮಾಡೋಣ ಅಂತೇಳಿ ಬೆಡ್ ಮೇಲೆ ಮಲಗಿದ್ರೆ 15-20 ಕಾಲ್ಸ್ ಇರ್ತವೆ, ಮಿಸ್ಡ್ ಕಾಲ್ಸ್. ಈ ಯಾಕಪ್ಪ ಅಂತೇಳಿ ಸ್ವಲ್ಪ ನಾವು ತಲೆ ಕೆಡಿಸ್ಕೊಂಡು ಸ್ವಿಚ್ ಆಫ್ ಮಾಡಿಬಿಟ್ರೆ ಯಾರೋ ಒಬ್ಬರು ಫೋನ್ ಮಾಡಿರ್ತಾರೆ. 5-6 CM ಆಫೀಸಿಂದ ಫೋನ್ ಬಂದಿರ್ತದೆ, ಮಿನಿಸ್ಟರ್ ಆಫೀಸಿಂದ ಫೋನ್ ಬರ್ತಿಲ್ಲ, ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿರ್ತಾರೆ. ಅವ್ರು ಏನಾಗುತ್ತೆ, ಇವರು ಮಧ್ಯಾಹ್ನ ಸ್ವಿಚ್ ಆಫ್ ಮಾಡ್ಕೊಂಡು ಮನೆಯಲ್ಲಿ ಮಲ್ಕೊಂತಾರೆ. ಬಟ್ ನಮ್ಮ ಪರಿಸ್ಥಿತಿ ಗೊತ್ತಾಗಲ್ಲ. ಈಗ ಏನಾಗುತ್ತೆ, 24/7 ನಾವು ರಾತ್ರಿ ಹೊತ್ತು ನಮ್ಮ ಗೌರ್ಮೆಂಟ್ ಎಂಪ್ಲಾಯ್ಸ್ ಎಲ್ಲ ನಾವು ಮಲ್ಕೊಂಡ್ರು ಕೂಡ ನಮ್ಮ ಬಗ್ಲಿಗೆ ಫೋನ್ ಇರುತ್ತೆ ಎಲ್ಲರಿಗೂ. ಅಂತ ಒಂದು ಸನ್ನಿವೇಶ ನಮ್ಮ ಒಂದು ಸರ್ಕಾರಿ ನೌಕರರಲ್ಲಿ ಇದೆ. ನಮ್ಮ ಮಕ್ಕಳಿಗೆ ನಾವು ಇವತ್ತು ಮೊದಲೆಲ್ಲ ನಮ್ಮ ತಂದೆ ತಾಯಿಯವರು ನಮ್ಮ ಮಕ್ಕಳು ಸರ್ಕಾರಿ ನೌಕರಿ ಬೇಕು, ಸರ್ಕಾರಿ ನೌಕರರಾಗಬೇಕು, ಯಾವ್ದಾರ ಒಂದು ಹುಡುಗಿಗೆ ಮದುವೆ ಮಾಡಿಕೊಡ್ಬೇಕಂದ್ರೆ ಸರ್ಕಾರಿ ನೌಕರಿಗೆ ಕೊಡ್ಬೇಕಂತ. ಇವಾಗ ಸರ್ಕಾರಿ ನೌಕರೇ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ನು ಯಾವಾಗ ಬರ್ತಾವ ಯಾವಾಗ ಹೋಗ್ತಾ ಅವನಿಗೆ ಗೊತ್ತಿರೋದಿಲ್ಲ, ಮನೆಯಲ್ಲಿ ಯಾವಾಗ ಇರ್ತಾವ, ಯಾಕಪ್ಪ ಅಂತ ಅವ್ನು ಬೇಡ ಬೇಡ, ಆರಾಮಾಗಿ ಪ್ರೈವೇಟ್ ನೌಕರಿ ಮಾಡ್ಕೊಳ್ಳೋರಿಗೆ ನಾವು ಹುಡುಗಿಯನ್ನು ಕೊಡೋಣ, ಆರಾಮಾಗಿ ಇಲ್ಲಿ ಮುಂದೆ ಇರ್ತಾರೆ. 24 hours ಅಲ್ಲಿ ಅಟ್ಲೀಸ್ಟ್ ಒಂದು 18ರಿಂದ 18 ತಾಸು ಮನೆಯಲ್ಲಿ ಇರ್ತಾರೆ ಅಂತ ಒಂದು ವಿಶ್ವಾಸ ನಮ್ಗೆ ಎಲ್ಲಿದೆ. ಬೆಳಿಗ್ಗೆ 6 ಗಂಟೆಯಿಂದ ಫೋನ್ ಚಾಲು ಆಗುತ್ತೆ, 9 ಗಂಟೆಯಿಂದ ವರ್ಕ್ ಚಾಲು ಆಗುತ್ತೆ, ಮಧ್ಯಾಹ್ನ 1:30 ಹೋಗ್ತೀವಿ, ಮತ್ತೆ 2 ಗಂಟೆ 3 ಗಂಟೆ ನಾವು ಕಂಟಿನ್ಯೂಸ್ ಆಗಿ ಫೋನಲ್ಲಿ ನಾವು ನೌಕರಿನ ಮಾಡ್ತಾನೆ ಇರ್ತೀವಿ. ಫೋನಲ್ಲಿ ಮಾಡ್ತಾ ಇರ್ತೀವಿ, ವಾಟ್ಸಪ್ಪಲ್ಲಿ ಮಾತಾಡ್ತಾ ಇರ್ತೀವಿ, ಮೇಲಲ್ಲಿ ಮಾತಾಡ್ತೀವಿ, ಸಿಸ್ಟಮಲ್ಲಿ ಮಾತಾಡ್ತಾ ಇರ್ತೀವಿ. ನೌಕರಿ 24/7 ಗವರ್ಮೆಂಟ್ ಎಂಪ್ಲಾಯ್ ಇದ್ದಾಗ ಎಲ್ಲಿ ರೆಸ್ಟ್ ಇಲ್ಲ, ವಿಶ್ರಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಏನಾದರೂ ಗಟ್ಟಿಗೆ ಮಾತಾಡಿದ್ರೆ, ಏನಾದರೂ ನಾವು ಜಗಳ ಆಡಿದ್ರೆ ನಮ್ಮ ಮೇಲೆ ಒಂದು 100 RTI ಮಾಹಿತಿ ಆಗ್ತಾರೆ. ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತೇಳಿ. ಆಮೇಲೆ ನಮ್ಮ ಮೇಲೆ ನಾವು ಕೇಳಿಲ್ಲ ಅಂತ ಹೇಳಿದ್ರೆ ಆಮೇಲೆ ಅವರು ಒಂದು ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ, ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಕಂಪ್ಲೇಂಟ್ ಮಾಡ್ತೀವಿ ಅಂತಾರೆ. ಒಂಥರ ಭಯದ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ಭಯದ ವಾತಾವರಣ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಡೇರ್ ಅಂಡ್ ಡೇ ಈಗ ನನ್ನ ಮೇಲೆ 2 FIR ಅದು ಒಂದು ಅಟ್ರಾಸಿಟಿ ಆಯಿತು, ನಾನು ಬೈದಿಲ್ಲ. ನಮ್ದು ಸರ್ಕಾರಿ ಕೆಲಸ ನಾವು ಮಾಡಲೇಬೇಕು, ನಾವು ಮಾಡೇ ಮಾಡ್ತೀವಿ. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಕಾನೂನು ಬಿಟ್ಟು ಮಾಡಂಗಿದ್ರೆ ಅದು ನಾವು ಮಾಡಕ್ ಬರೋದಿಲ್ಲ. ಅದರಲ್ಲಿ ಏನಾದರೂ ಅವಕಾಶಗಳಿದ್ರೆ, ನಾವು ಏನಾದರೂ ರಿಲ್ಯಾಕ್ಸೇಷನ್ ಇದ್ರೆ ಅದನ್ನು ನೋಡಿ ಪರಿಶೀಲನೆ ಮಾಡಿ ನಾವು ಮಾಡ್ತೀವಿ ಅಂತೇಳಿ ನಾವು ಜನರಿಗೆ ಹೇಳಿ ಕಳಿಸ್ತೀವಿ. ಅದನ್ನು ಕೂಡ ನಮ್ಮ ಜನರು ಏನು ಮಾಡ್ತಾರೆ, ಹಂಗ್ ಮಾತಾಡೋರು ಹಿಂಗ್ ಮಾತಾಡಿದ್ರು ಅವರು ಅಂತ. ಬಟ್ ಪ್ರೆಸೆಂಟ್ ಒಂದು ಸನ್ನಿವೇಶದಲ್ಲಿ ನಮ್ಮ ಎಲ್ಲ ಸರ್ಕಾರಿ ನೌಕರರು ಒಂದು ಯೂನಿಟಿಯಿಂದ ಯಾವುದೇ ಸಮಸ್ಯೆ ಬಂದರೂ ಅದನ್ನ ಒಂದು ಬ್ಯಾಲೆನ್ಸ್ ಮಾಡೋ ಒಂದು ಕೆಪಾಸಿಟಿ ನಮ್ಮ ಅಧ್ಯಕ್ಷರು ತಗೋಬೇಕು. ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ತಗೋಬೇಕು. ಏನೇ ತೊಂದರೆ ಬರಲಿ, ಯಾರೇ ಬರಲಿ, ಏನೇ ಆಗಲಿ, ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೀವಿ ಅಂತೇಳಿ ಒಂದು ವಿಶ್ವಾಸ, ಒಂದು ಧೈರ್ಯವನ್ನ ನಮ್ಮ ಎಲ್ಲ ಎಂಪ್ಲಾಯ್ಸ್ ಕೊಡಬೇಕಂತೇಳಿ ನಮ್ಮ ಇದರಲ್ಲಿ ಯಾವುದೇ ರೀತಿಯ ಗವರ್ಮೆಂಟ್ ಎಂಪ್ಲಾಯ್ಸ್, ಮುನ್ಸಿಪಲ್ ಎಂಪ್ಲಾಯ್ಸ್ ಅಂತ ಭೇದ ಭಾವ ಬೇಡ. ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ನಮ್ಮ ಜೊತೆಗಿದ್ದೀವಿ. ಯಾವಾಗಲೂ ನಾವು 24/7 ನಿಮ್ಗೆ ಏನು ನಮ್ಮ ಸೇವೆಗಳು ನಮ್ಮ ಕಡೆಯಿಂದ ಏನು ಬೇಕು ಆ ಸೇವಾ ಭಾವನೆ ಅಂದ್ಕೊಂಡು ನಾವು ನಿಮಗೆ ನಮ್ಮ ಒಂದು ಸೇವೆಯನ್ನು ನಿಮ್ಮ ಜೊತೆಗೆ ಇದ್ದೇ ಇರುತ್ತೆ ಅಂತೇಳಿ ನಾನು ಒಂದು ಆಶ್ವಾಸನೆ ಕೊಡ್ತಾ ಇದ್ದೇನೆ. ಈ ಹಿಂದೆ ಸಿಂಧೂರಲ್ಲಿ ಕೆಲಸ ಮಾಡುವಾಗ ನಮ್ಮ ಚಂದ್ರಶೇಖರ್ ಅವರ ಅಧ್ಯಕ್ಷರಲ್ಲಿ ನಮ್ಮ ನಾಯಕಿಲ್ಲೇ ಇದ್ದಾರೆ, ಅಲ್ಲಿ ಟ್ರೆಸರಿಯಲ್ಲಿ ಇದ್ರು. ಅಲ್ಲಿ ನಾವು ಎಲ್ಲ ಚಂದ್ರಶೇಖರ್ ಅವರ ಒಂದು ಒಳ್ಳೆ ಯೂನಿಟಿ, ಅಲ್ಲೆಲ್ಲ ಮಾತಾಡಿ ಏನಾದರೂ ಫಂಕ್ಷನ್ಸ್ ಪ್ರೋಗ್ರಾಮ್ಸ್ ಆದರೆ ನನಗೆ ಇನ್ವೈಟ್ ಮಾಡ್ತಾ ಇದ್ದೆ. ನನಗೆ ಹೇಳಿದೆ, ನಮ್ಮ ಅಧ್ಯಕ್ಷರಿಗೆ ಹೇಳಿದೆ, ಫಸ್ಟ್ ಟೈಮ್ ಸರ್ ನೀವು ನನಗೆ ಇನ್ವೈಟ್ ಮಾಡ್ತಾ ಇದ್ದೆ, ನಾನು 3 ವರ್ಷ ಆಯಿತು, ಇದುವರೆಗೂ ಯಾರು ಅಧ್ಯಕ್ಷರು ಯಾರಂತ ನನಗೆ ಗೊತ್ತಿದ್ದಿಲ್ಲ ಅಂತ ಹೇಳಿದ್ರು ನಾನು. ಸೊ ಅದೊಂದು ಕಮ್ಯುನಿಕೇಶನ್ ಗ್ಯಾಪ್ ಆದರೆ ಏನಾಗುತ್ತೆ, ಯಾರು ಹೆಂಗೆ ಏನಂತ ಗೊತ್ತಾಗೋದಿಲ್ಲ. ನಮ್ಮ ಸರ್ಕಾರಿ ನೌಕರರು ಒಂದು ನಮ್ಮ ರಾಜ್ಯಕ್ಕೆ ಒಂದು ಬಲ ಇದ್ದಂಗೆ, ನಾವೇ ಒಂದು ಕಾನ್ಸ್ಟಿಟ್ಯೂಷನ್ ಇದ್ದಂಗೆ. ಯಾಕಂದರೆ ಜನರ ಒಂದು ಸೇವೆ, ನಾವು ಅವ್ರಿಗೆ ಏನು ಸೇವೆ ಮಾಡ್ತೀವಿ ಅದು ಭಗವಂತ ಕೊಟ್ಟ ಒಂದು ವರದಾನ ನಮಗೆಲ್ಲ. ರಾಜ್ಯ ಸರ್ಕಾರಿ ನೌಕರರ ಸೇವೆ ಒಂದು ಏನಿದೆ ನಾವೆಲ್ಲ ಒಂದೇ ಮನೋಭಾವನೆ, ಸೇವಾ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಅದರಂತೆ ಧೈರ್ಯ ಇರಬೇಕು, ಬ್ಯಾಲೆನ್ಸ್ ಮಾಡೋಕೆ ಒಂದು ಕೆಪಾಸಿಟಿ ಇರಬೇಕು. ಏನೇ ಬರಲಿ
ಮಾಡ್ತೀವಿ ಅಂತ ಒಂದು ಧೈರ್ಯ ಒಂದು ನಮ್ಮ ಮನದಲ್ಲಿ ಇಟ್ಕೊಂಡು ನಾವು ಮುನ್ನಡೀತಾ ಹೋದ್ರೆ ಆ ದೇವರೇ ನಮಗೆ ದಾರಿ ತೋರಿಸ್ತಾನೆ. ಅದಕ್ಕೆ ದಯಮಾಡಿ ನಮ್ಮ ಎಲ್ಲ ನೌಕರ ಬಾಂಧವರು ನಮ್ಮ ಅಧ್ಯಕ್ಷರ ಜೊತೆ ನೀವು ಕೈ ಜೋಡಿಸ್ಬೇಕು. ಅವರಿಗೆ ನೀವು ಸಪೋರ್ಟಿವ್ ಆಗಿದ್ರೆ ಅವರು ನಿಮಗೆ ಸಪೋರ್ಟಿವ್ ಆಗಿರ್ತಾರೆ. ಎಲ್ಲರೂ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಒಂದು ನಾಲ್ಕು ಮಾತಾಡ್ತಾ ನಾನು ನನ್ನ ಮಾತಿಗೆ ವಿದಾಯ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.